Hi, hello friends. Welcome back to Hina Vlogs. Hi friends. Now Ikal. ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಚಿಕ್ಕನೂರಿಗೆ. ನೋಡಿ ಲಗೇಜ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಬಿಲೆ ತುಂಬ ದಿನಗಳ ನಂತರ ಅಕ್ಕನ ಊರಿಗೆ ಹೋಗಿ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಹೋಗೋ ತಯಾರಿ ಎಲ್ಲ ಜೋರಾಗಿ ನಡೀತಾ ಇದೆ. ಊರಿಗೆ ಹೋಗೋ ಮುಂಚೆನೂ ಕೂಡ ಕೆಲಸ ತಯಾರಿ ಜೋರಾಗಿ ನಡೀತಾ ಇದೆ. ಎಲ್ಲರೂ ಸ್ನಾನ ಮುಗಿತು. ಈಗೇನೋ ಸ್ವಲ್ಪ ನೀರು ಬರ್ತದೆ, ನೀರೆಲ್ಲ ತುಂಬಿಟ್ಟು ಸ್ವಲ್ಪ ಬ್ರಷ್ ಉಪ್ಪಿಟ್ಟು ಮಾಡಿದ್ರೆ ಆಯಿತು ಅಂತ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಕಲ್ ಸೀರೆಯ ತವರೂರು ಪ್ರಸಿದ್ಧವಾದ ಇಲ್ಕಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಉರುಸಾಗಿದೆ ಅಲ್ಲಿ, ಆದರೂ ನಾವು ಅಲ್ಲಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಅವನು ರಜೆ ತೊಗೊಂಡು ಬಂದಿದ್ದ ಕಾರಣ ನಾವು ಕೂಡ ಸ್ಕೂಲಿಗೆ ರಜೆ ಹಾಕಿ ಹೋಗ್ತಾ ಇದ್ದೀವಿ ಅವನಿಗೆ ಸ್ಪೆಷಲಿ ಮೀಟ್ ಆಗೋಕೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ? ನಾವು ದೊಡ್ಡ ಮೊಸರನ್ನ ತಿಂದ್ವಿ. ನೀವೆಲ್ಲ ಏನು ಊಟ ಮಾಡಿದ್ರಿ? ಊಟ Hello. Hina Vlogs. ಸ್ವಾಗತ. ಸುಸ್ವಾಗತ. ನಾವು ಹೊಂಟಿವಿ ನನ್ನ ಮಗಳ ಮಾಡಿದ ಕೆಲಸದಿಂದ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಒಂದೆರಡು ವಾರ ಸ್ಟಾಪ್ ಹಾಕಿತ್ತು ನೋಡಿ. ವಿಡಿಯೋ ಶೂಟ್ ಮಾಡೋಕೆ ಹೋಗಿ ಕೆಳಗಡೆ ಬಿಡಿಸ್ಬಿಡ್ತಿದ್ಲು. ಫಸ್ಟೇ ಫೋನ್ ಖರಾಬಾಗಿದೆ. ಕೂಡ ರೆಡಿ ಫಸ್ಟೇ ಒಂದು ಚಾನಲ್ ಕಳ್ಕೊಂಡಿದ್ದ ಇನ್ನೂ ಫೀಲಿಂಗಲ್ಲೇ ಇದ್ದೀವಿ. ಮತ್ತು ಈ ಫೋನ್ ರಿಪೇರಿಗೆ ಹೋದರೆ ಒಂದೆರಡು ವಾರ ವಿಡಿಯೋ ಶೂಟ್ ಮಾಡೋಕೆ ಹಾಕಿದ್ದಿಲ್ಲ. ಯಾಕಂದರೆ ಫಸ್ಟೇ ಊರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗಿ ಮತ್ತು ಬಂದ ಮೇಲೆಲ್ಲ ರಿಪೇರಿ ಮಾಡಿಸ್ಬೇಕಂದ್ರೆ ತುಂಬ ದಿನ ಆಗಿತ್ತು. ಹೆಂಗೆ ಒಂಚೂರು ಸಮಾಧಾನದಿಂದ ಯಾಕೋ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡಿದ್ದಾಳೆ. ಅಷ್ಟಾದರೂ ಸ್ವಲ್ಪ ಸ್ಕ್ರೀನ್ ಎಲ್ಲ ಫಸ್ಟೇ ಕ್ರ್ಯಾಚ್ ಆಗಿತ್ತು. ಅವಳ ಕೈಯಿಂದ ಏನಾಗಿಲ್ಲ. ಅಂತೂ ಇಂತೂ ಬ್ಯಾಲೆನ್ಸ್ ಮಾಡಿ ನನ್ನ ಫೋನ್ ಉಳಿಸಿದ್ಲು ಫ್ರೆಂಡ್ಸ್, ನನ್ನ ಮಗಳು. ಯಾಕಂದರೆ ಫಸ್ಟೇ ಒಂದೆರಡು ಮೂರು ದಿನ ಊರಲ್ಲಿ ಇರೋಲ್ಲ. ಮತ್ತು ಈ ಫೋನ್ ಏನಾದರೂ ರಿಪೇರಿಗೆ ಹಾಕೋದ್ರೆ ಒಂದು ವಾರ ಹಾಕಿತ್ತು ನೋಡಿ ಫ್ರೆಂಡ್. ಒಂದೆರಡು ಮೂರು ಬಸ್ಸು ತುಂಬ ರಶ್ ಇದ್ದು ಫ್ರೆಂಡ್ಸ್. ಇದು ಸ್ವಲ್ಪ ಆಲ್ಮೋಸ್ಟ್ ಖಾಲಿ ಅಂತಲೇ ಹೇಳ್ಬೋದು. ಒಂದು ಸೀಟಲ್ಲಿ ನಾನು, ನಮ್ಮ ತಮ್ಮನ ವೈಫು, ಇಬ್ಬರು ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಕೂತಿದ್ವಿ. ಮುಂದ್ಗಡೆ ಸೀಟಲ್ಲಿ ನಮ್ಮ ಮಮ್ಮಿ ಮತ್ತು ನನ್ನ ದೊಡ್ಡ ಮಗಳು ಕೂತಿದ್ದಾರೆ. ನನ್ನ ತಮ್ಮ ಮತ್ತು ಹಸ್ಬೆಂಡು, ಮಗ, ಚಿಕ್ಕ ಮಗಳು ಇವರೆಲ್ಲರೂ ಬೈಕ್ ತೊಗೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಇವ್ರ ಪುಟಾಣಿಗಳ ಲಗೇಜ್ ಎತ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸು. ತುಂಬ ದಿನಗಳೇ ಆಗಿತ್ತು ಊರಿಗೆ ಹೋಗಿದ್ದಿಲ್ಲ. ಸ್ಪೆಷಲಿ ನನ್ನ ಮಗನ ಮೀಟ್ ಆಗಿದ್ದಿಲ್ಲ. ಅವನು ಬಂದು ಖುಷಿಗೆ ಯಾವಾಗೂ ಹೋಗಬೇಕಾಗಿತ್ತು. ಲೇಟ್ ಆಯಿತು. ಇವ್ರು ರಜೆ ಸಿಗಬೇಕಲ್ವ, ಇವರು ಸ್ಕೂಲೆಲ್ಲ ರಜೆ ಹಾಕಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅಂತೂ ಇಂದು ಮೀಟ್ ಆಗೋಕೆ ಹೊರಟ್ವಿ. ಇವರು ಕೂಡ ನಮಗೆ ಎಲ್ಲೆಂದರೆ ಕುಷ್ಟಗಿ ಹತ್ತತ್ರ ಇವರು ಕೂಡ ಅಲ್ಲೇ ಬಂದರು. ನಾವು ಬಸ್ಸಲ್ಲಿ ಬಂದರು, ಅವ್ರು ಬೈಕಲ್ಲಿ ಬಂದರು ಕೂಡ. ಇಬ್ಬರು ಸೇಮ್ ಟೈಮಲ್ಲೇ ಬಂದ್ವಿ. ಅಂತೂ ಮತ್ತೆ ಅಲ್ಲೇ ಬಸ್ ಎಲ್ಲ ಹಿಡಿದ್ಬಿಟ್ಟು ಅಕ್ಕನ ಮನೆಗೆಲ್ಲ ರೀಚ್ ಆದ್ವಿ ಫ್ರೆಂಡ್ಸು. ಮಧ್ಯದಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಯಿತು ಅಷ್ಟು ಮಾಡ್ತಾಯಿದ್ದೀನಿ. ಕಿತಾಪತಿ ಕೆಲಸ ಶುರು ಆಗಿದೆ ನಮ್ಮ ತಮ್ಮನ ಮಗಂದು. ಹಿಡಿಯೋಕೆ ಇಷ್ಟು ಜನ ಇದ್ದರೂ ಕೂಡ ಅವನದು ಹಾಗೆ ಇರೋದೆ. ಇವರು ಸ್ವಲ್ಪ ಆನಿಯನ್ ಎಲ್ಲ ಹೆಚ್ಚುತ್ತಾ ಇದ್ದಾರೆ ಅವ್ರ ದೊಡ್ಡಮ್ಮ. ಅದನ್ನು ನೋಡಿ ಕಣ್ಣೀರು ಸುರಿಸ್ತಾ ಇದ್ದಾಳೆ ನನ್ನ ದೊಡ್ಡ ಮಗಳು. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಕುಂತಿದ್ವಿ. ಅದಕ್ಕೆ ಹಾಯ್ ಹೇಳಿ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ದೀನಿ. ಅವನಿಗೂ ಫಸ್ಟ್ ತೆಳಗೆ ಬಿಡ್ರಿ, ಏನು ಬೇಕು ಅದೆಲ್ಲ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ನಮ್ಮ ಜೊತೆಯಲ್ಲಿ ಇವರು ಕೂಡ ಬಂದ್ರಲ್ವ, ತಮ್ಮನ ಮಗ ಚಿಕ್ಕವನು. ಇಲ್ಲಿ ನಾನು, ಅಕ್ಕ, ಆಲ್ಮೋಸ್ಟ್ ಅಕ್ಕ ಎಲ್ಲ ಅಡುಗೆ ಮಾಡಿದ್ರು. ಸ್ವಲ್ಪ ಗೋಧಿ ಹಿಟ್ಟೇನೋ ನಾದ್ತಾಯಿದ್ರು ಚಪಾತಿ ಮಾಡಬೇಕಂತ. ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದೆ. ಆಲ್ಮೋಸ್ಟ್ ಅಕ್ಕ ಎಲ್ಲ ರೆಡಿ ಮಾಡಿದ್ರು. ಹಾಗೆ ಅಲ್ವಾ, ಅಕ್ಕ ಅಂದರೆ ಎರಡನೇ ತಾಯಿ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಆಗುತ್ತೆ ಇವರೆಲ್ಲರನ್ನು ಮೀಟ್ ಆಗೋಕ್ಕೆ. ನನ್ನ ಚಿಕ್ಕ ಮಗಳು ನೋಡಿ ಹಾಯ್ ಅಂತ ಹೇಳ್ತಾ ಇದ್ದಾರೆ.
ನನ್ನ ದೊಡ್ಡ ಮಗಳ ಎಂಟ್ರಿ ಆಗುತ್ತೋ ಏನೋ ನೋಡೋಣ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾ ಇರ್ಬೋದು ಅವರು. ಇವತ್ತಿನ ಬರೀ ಜರ್ನಿ ಬ್ಲಾಗೇ ಆಯಿತು. ಇಲ್ಲಿದ್ದಾನೆ ನೋಡಿ ನನ್ನ ದೊಡ್ಡ ಮಗ, ನಮ್ಮ ಅಕ್ಕನ ಮಗ ಫ್ರೆಂಡ್ಸ್. ಮುಂದೆ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಹಾಗೋ ಹಿಂಗೋ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದ್ರಲ್ವ, ಲೇಟ್ ಆಯಿತು ಊಟ ಮಾಡಿಬಿಡೋಣ ಅಂತ. ಊಟ ಎಲ್ಲ ಮಾಡಿಬಿಟ್ಟು ಮೇಲೆ ಮಹಡಿ ಮೇಲೆ ಮಲಗೋಕೆ ಎಲ್ಲ ಸಿದ್ಧತೆ ಮಾಡಿ ಬಂದರು. ಹೋಗಿ ಮಲಗಬೇಕನ್ನೋಷ್ಟರೊಳಗೆ ಅಲ್ಲಿ ನೋಡಿ ಯಾರೋ ಪಟಾಕಿ ಧಾಮ್ ಧೂಮ್ ಅಂತ ಹೊಡಿತಾ ಇದ್ದರು. ಅದನ್ನು ಚೆನ್ನಾಗಿ ನಾವು ಮಲಗಿದಲ್ಲೇ ಅದರದ್ದೆಲ್ಲ ಪಟಾಕಿ ಸೌಂಡ್ ಕೇಳಿಸ್ತಾ ಇತ್ತು, ಕಾಣಿಸ್ತಾ ಇತ್ತು. ಅದಕ್ಕೆ ಚೂರು ವೀಡಿಯೋ ಶೂಟ್ ಮಾಡಿದೆ. ಇಷ್ಟೊತ್ತನೇ ಯಾರೆಲ್ಲ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಇದು ಬರೀ ಜರ್ನಿಯ ವ್ಲಾಗ್ ಆಗಿದೆ. ಮುಂದಿನ ವ್ಲಾಗ್ ಯಾವ ಥರ ಹೋಗಿದೆ ಏನೇನು ಅನ್ನೋದು ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು. ಐ ಲವ್ ಯು. ಬಾಯ್ ಫ್ರೆಂಡ್ಸ್.